ಈಗ ಇಲ್ಲಿ ಪಾತ್ರೆಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ತೊಗೋಬೋದು ಅಥವಾ ಹೆಸರು ಬೇಳೆಯನ್ನು ಅಂದರೂ ತೊಗೋಬೋದು. ಅದರ ಸಿಪ್ಪೆ ಧರಿಸಲು ಇರ್ತಾವಲ್ಲ ಆ ರೀತಿ ಹೆಸರು ಬೇಳೆನ ತೊಗೋರಿ. ನೋಡಿ ಈಗ ಈ ಕಾಳನ್ನು ಏನು ಮಾಡ್ತೀನಿ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೊಳನ್ರಿ. ನೋಡಿ ಕಾಳಿಗೂ ಏನಾಗಿರ್ತದೆ, ಹುಳ ಹತ್ತಬಾರ್ದು ಅಂತ ಹೇಳಿ ಪೌಡ್ರದು ಹಚ್ಚಿಟ್ಟಿರ್ತದಲ್ಲ ರೀ, ಅದಕ್ಕೆ ಈ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೊಳನ್ರಿ. ನೋಡಿ ನೀವು 6 ಅವರು 8 ಅವರು ಹೆಸರು ಕಾಳನ್ನು ನೆನೆಸ್ಬೇಕಂತೇನೂ ಇಲ್ಲ. ನೋಡಿ ಈಗ ಆ ಹೆಸರು ಕಾಳನ್ನೇ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ, ರವೆ ಇರ್ತದಲ್ಲ ಆ ರೀತಿ. ನೋಡಿ ಈ ರೀತಿ ರವೆ ಥರ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ ಇದನ್ನು, ಅಷ್ಟು ಫೈನ್ ಪೌಡ್ರ್ ಥರ ಅಲ್ಲ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಇದೇ ರೀತಿನೇ ಇರ್ಬೇಕ್ರಿ. ಈಗ ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ ನಾನು ಮತ್ತೆ. ನೋಡಿ ನೋಡಿ ಯಾವ ಬಟ್ಲೆ ನಾನಿಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಅಲ್ಲಿ ಅದರಲ್ಲೇ ಒಂದು ಬಟ್ಲಾಗಷ್ಟು ತುಂಬ ಬಿಸಿ ಇರುವಂಥ ಅದು ಕುದಿ ಬಂದಂಥ ನೀರನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಅರ್ಧ ಬಟ್ಲು ಹೆಸರು ಕಾಳಕ್ಕೆ 1 ಬಟ್ಲಾಗಷ್ಟು ಅಷ್ಟೇ ನೀರನ್ನು ಹಾಕ್ರಿ. ನೋಡಿ ಈ ರೀತಿ ಮಿಕ್ಸ್ ಮಾಡೋಣ ರೀ. ನೋಡಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ರೀ. ಇದು ಚೆಂದಂಗೆ ನೆನೀತದೆ ರೀ ಅಷ್ಟೊತ್ತಿಗೆ. ನೋಡಿ ಈಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಮಸಾಲೆ ಏನು ರೆಡಿ ಮಾಡ್ಕೊತೀನಿ ರೀ. ಬೆಳ್ಳುಳ್ಳಿ ತಿಂತಿದ್ರೆ ಒಂದು 4 ಹೆಸರು ಬೆಳ್ಳುಳ್ಳಿನೂ ಹಾಕಿರಿ. ಒಂದು 6 ಮೆಣಸಿನ್ಕಾಯಿನ ಹಾಕಿದ್ದೀನಿ, ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಅಥವಾ ಹವೇಜನ್ನು ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಾಗಷ್ಟೇ ಜೀರಿಗೆ. ಈಗ ಇದನ್ನು ನೀರು ಹಾಕ್ತೀನಿ, ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ. ನೋಡಿ ಈ ರೀತಿ ತರಿಯಾಗಿ ಮಸಾಲೆ ಇದೇ ರೀತಿನೇ ಇರಬೇಕ್ರಿ, ಅವಾಗ ಅದು ಬಾಯಾಗ ತಿನ್ನೋ ಒಂದು ಫ್ಲೇವರ್ ತುಂಬಾ ಚೆನ್ನಾಗತ್ತದ. ನೋಡಿ ಈಗ ಇದು 15 ನಿಮಿಷ ಆಗಿದೆ ನೋಡಿರಿ. ಕುದಿಯೋ ನೀರನ್ನು ಹಾಕಿದ್ರೆ 15 ನಿಮಿಷ ಒಳಗನೆ ಚೆನ್ನಾಗಿ ನೆಂದಿರ್ತದೆ ರೀ ಅದು. ನೋಡಿ ಎಷ್ಟು ಕರೆಕ್ಟಾಗಿನೇ ನೆಂದದ್ರಿ. ಅದಕ್ಕೆ ಅರ್ಧ ಬಟ್ಲಕ್ಕೆ 1 ಬಟ್ಲಾಗಷ್ಟೇ ನೀರನ್ನು ಹಾಕಿರಿ. ಈಗ ಉಳಿದಿದ್ದನ್ನು ಹಾಕೊಂಡ್ರಿ. ಒಂದು ಈರುಳ್ಳಿನ ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇಷ್ಟ ಅಂದ್ರೂ ಹಾಕಿರಿ, ನಡೀತದೆ. ನಾನು 1 ಮೀಡಿಯಮ್ ಸೈಜದ್ದು ಹಾಕೀನಿ. ಒಂದು ಸಣ್ಣ ಆಲೂಗಡ್ಡೆನ ನೋಡಿ ತುರಿದ್ಬಿಟ್ಟು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ. ಆಲೂಗಡ್ಡೆದಿಂದನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹಾಕಿನಿ. ಇಲ್ಲ ನಮ್ಗೆ ಆಲೂಗಡ್ಡೆ ಬೇಡ ಅಂದರೆ ನೀವು ಈ ಆಲೂಗಡ್ಡೆಯನ್ನು ಸ್ಕಿಪ್ನು ಮಾಡ್ಬೋದು ರೀ. ನೋಡಿ ಆ ಮಸಾಲೆಯನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕ್ರಿ. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ನು ಚೆನ್ನಾಗಿ ಬರ್ತದೆ ಮತ್ತು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನಾನಿಲ್ಲೊಂದು 3 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇಲ್ಲ ನಿಮ್ಮ ಕಡೆ ಅಕ್ಕಿ ಹಿಟ್ಟಿಗಿಲ್ಲ ಅಂದರೆ ನೀವು ಒಂದು ಅರ್ಧ ಬಟ್ಲಾಗಷ್ಟು ಅವಲಕ್ಕಿಯನ್ನು ಪೌಡ್ರ್ ಮಾಡಿನೂ ಹಾಕ್ಬೋದು ರೀ, ನಡೀತದೆ. ಒಂದು 2 ಸ್ಪೂನಾಗಷ್ಟೇ ಬೈಂಡಿಂಗ್ ಸಲುವಾಗಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನಾಗಷ್ಟೇ ಬಿಳಿ ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು, ಎರಡೂ ಇಲ್ಲಾಂದರೆ 1 ಸ್ಪೂನಾಗಷ್ಟು ನಿಂಬೆ ರಸನ್ನಾದ್ರೂ ಹಾಕಿರಿ. 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಮೊಸರು, ಸೋಡಾ ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು. ತುಂಬ ಟೇಸ್ಟಿಯಾಗಿ ಬರ್ತದೆ ರೀ ಇದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಇವತ್ತು ನಾನು ಮತ್ತು ಯೂಸ್ ಮಾಡೋ ಸಾಮಗ್ರಿಗಳೆಲ್ಲ ಆಲ್ಮೋಸ್ಟ್ ಮನೆಯಾಗಿದ್ದೇ ಇರ್ತವೆ. ನೋಡಿ ಇದೇ ರೀತಿಯೇ ಇರಬೇಕು. ನೋಡಿ ನೀರು ಹಾಕ್ದೇ ಮಿಕ್ಸ್ ಮಾಡ್ಕೋಬೇಕ್ರಿ, ಕರೆಕ್ಟಾಗಿರ್ತದೆ. ಇದೊಂದು ಚೂರು ಇದಕ್ಕೆ ಸ್ವಲ್ಪ ನೀರು ಅಷ್ಟೇ ಬೇಕಾಗ್ತದಲ್ಲ, 1 ಸ್ಪೂನು 2 ಸ್ಪೂನು ಹಾಗಷ್ಟೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊರಿ. ತುಂಬಾ ಗಟ್ಟಿ ಅನ್ಸಾಕತ್ತಿದ್ರೆ ಅಷ್ಟೇ ಆವಾಗ ಒಂದು 2 ಸ್ಪೂನಾಗಷ್ಟೇ ನೀರನ್ನು ಆ್ಯಡ್ ಮಾಡ್ಕೊರಿ. ನೋಡಿ ಈ ರೀತಿ ಬೈಂಡ್ ಆಗತೈತಿಲ್ಲ ಅಂತ ನೋಡಿರಿ, ನೀವು ಟೆಸ್ಟ್ ಮಾಡ್ಕೊರಿ. ಇಲ್ಲ ಆಗತ್ತಿಲ್ಲ ಅಂದ್ರೆ ನೀವು ಇನ್ನೊಂದು ಸ್ಪೂನಾಗಷ್ಟೇ ಕಡಲೆ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ, ನಡೀತದೆ. ಈಗ ಇದು ಕರೆಕ್ಟಾಗಿ ಏನಾಗಿದೆ ರೀ, ರೆಡಿ ಆಗಿದೆ ರೀ. ಇದೇ ರೀತಿ ತುಂಬ ಗಟ್ಟಿನೂ ಇರಬಾರ್ದು ರೀ ಇದು, ಈ ರೀತಿ ಇಷ್ಟು ಮೆತ್ತಗನೇ ಇರಬೇಕು ರೀ. ನೋಡಿ ಈಗ ಸಣ್ಣ ಸಣ್ಣ ಏನು ಮಾಡ್ತೀನಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕಟ್ಲೆಟ್ ಶೇಪ್ದಲ್ಲಿ ಮಾಡ್ಕೋತೀನಿ ರೀ. ನೋಡಿ ಈ ರೀತಿ ಆ ಕಟ್ಲೆಟ್ ಅಂದ್ರೆ ತುಂಬಾ ಏನು ಮಾಡಬಾರ್ದು ರೀ, ದಪ್ಪಾಗಿ ತಟ್ಟಬಾರ್ದು, ಅದರ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ತೆಳುವಾಗಿಯೇ ತಟ್ಟಬೇಕು ರೀ ಅದನ್ನು. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಹೆಸರು ಕಾಳನ್ನು ನಡೀತದೆ, ಹೆಸರು ಬೇಳೆ ಸಿಪ್ಪೆ ಧರಿಸಲೇ ಇರ್ತದಲ್ಲ ಅವನ್ನಾದ್ರೂ ತೊಗೊರಿ. ಹೆಸರು ಕಾಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ, ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ರೀ.
ನೋಡಿ 2 ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ಒಂದು 5-6 ರೆಡಿ ಮಾಡ್ಕೋತೀನಿ ರೀ. ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡು ನೀವು ಇದನ್ನು 3 ಥರ ಮಾಡ್ಕೋಬೋದು. ನಮಗೆ ಒಟ್ಟನೇ ಎಣ್ಣೆ ಬೇಡ, ಹೆಲ್ದಿ ಆಗಿರಲಿ ಅಂದರೆ ನೀವು ಸ್ಟೀಮ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡಿರಿ, ಎಣ್ಣೆನೇ ನಡೀತದಂದ್ರೆ ಡೀಪ್ ಫ್ರೈ ಮಾಡಿರಿ. ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೋಬೋದು. ನಾನು ಒಂದು 3-4 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡ್ತೀನಿ ರೀ. ಆಲ್ರೆಡಿ ಮತ್ತೇನು ಪ್ಯಾನ್ದಲ್ಲಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ ರೀ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೊಗೋತೀನಿ ರೀ. ಅಂದರೆ ಶಾಲೋ ಫ್ರೈ ಮಾಡತ್ತೀನಿ ರೀ, ತುಂಬಾ ಎಣ್ಣೆ ಹಾಕಿಲ್ಲ. ಒಂದು 4 ಸ್ಪೂನಾಗಷ್ಟು ಹಾಕಿದ್ದೀನಿ ರೀ ನಾನು, ದೊಡ್ಡ ಸ್ಪೂನ್ದಿಂದನೇ. ನೋಡಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎಳ್ಳನ್ನು ಹಾಕಿದ್ದೆ, ಅಂದ್ರೆ ಕ್ರಂಚಿನೆಸ್ ಬಂದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ. ಅದು ಕ್ಲಿಪ್ ಏನಾಗಿದ್ರೆ ಮಿಸ್ ಆಗ್ಯದ ನೋಡಿರಿ. ಇನ್ನೊಂದು ಸ್ವಲ್ಪ ನಾನು ಬಿಳಿ ಎಳ್ಳನ್ನು ಹಾಕಿನಿ ನೋಡಿರಿ. ನೋಡಿ ಒಂದು ಸೈಡ್ ಬೇಯ್ದ್ಮೇಲೆ ಇನ್ನೊಂದು ಸಲ ತಿರುಗಿಬಿಟ್ಟು 2 ಸೈಡ್ ಏನು ಮಾಡೀನಿ ಚೆನ್ನಾಗಿ ನೋಡಿ ಬೇಯಿಸ್ಬಿಟ್ಟು ತೊಗೊಳ್ರಿ. ನೋಡಿ ಏನು ಜಾಸ್ತಿ ಎಣ್ಣೆ ಅಂತ ಒಂದು ಚೂರೂ ಹಿರ್ಕೊಳ್ಳಿಲ್ಲ ರೀ. ನೋಡಿ ಎಲ್ಲನೂ ತೆಗೆದ್ಬಿಟ್ಟು ತೊಗೊಳ್ರಿ. ಇಷ್ಟೇ ಕೆಂಪಗಾದ್ರೆ ಸಾಕ್ರಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಸ್ಟೀಮ್ ಮಾಡ್ಕೊತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದು ನೋಡಿರಿ. ನಾನು ನಿಮ್ಗೆ ಮತ್ತೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿನೂ ತೋರಿಸ್ತೀನಿ ನೋಡಿ. ಸೌಂಡ್ದಿಂದನೇ ಗೊತ್ತಾಗೋದಿಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿಯೇ ಬಂದಿದೆ. ನೋಡಿ ಮುರಿದ್ಬಿಟ್ಟು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ. ಮತ್ತು ಒಂದು ಚೂರು ಎಣ್ಣೆನೂ ಏನು ಜಾಸ್ತಿ ಹಿಡಿಯಲ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ, ಎಷ್ಟು ಪರ್ಫೆಕ್ಟ್. ಈ ರೀತಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೀವು ಇದನ್ನು ಏನು ಮಾಡ್ಬೋದು, ಸಾಸ್ ಜೊತೆನೂ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನಾನಿವತ್ತು ಇದನ್ನು ಏನು ಮಾಡ್ತಾಯಿದ್ದೀನಿ, ಸಾಸ್ ಜೊತೆನೇ ತಿಂತೀನಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ವಡೆ ಅಂತಲೂ ಕರಿಬೋದು ರೀ, ಅಥವಾ ಹೆಸರು ಕಾಳು ಕಟ್ಲೆಟ್ ಅಂತಲೂ ಕರಿಬೋದು. ತುಂಬಾ ಟೇಸ್ಟಿಯಾಗಿರ್ತಾರೆ ರೀ. ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಆದ್ರೂ ಈ ರೀತಿ ಮಾಡಿಕೊಡ್ರಿ. ಈ ಹೆಸರು ಕಾಳು ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಂಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ನೋಡಿ ನಾನು 1 ಬಟ್ಲಾಗಷ್ಟೇ ಹೆಸರು ಕಾಳನ್ನು 2 ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನ್ರಿ. ನೀವು ಬೆಳಗ್ಗೆ ಮಾಡೋರಿದ್ರೆ ಅಂದ್ರೆ ರಾತ್ರಿನೇ ನೆನೆಸ್ಬಿಟ್ಟು ತೊಗೊರಿ. ಇದರಲ್ಲೇ 1 ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ. ಮತ್ತು ಅದೇ ಬಟ್ಲೇನೆ ಅರ್ಧ ಬಟ್ಲಾಗಷ್ಟೇ ಸಾಬುದಾನಿಯನ್ನು ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನ್ರಿ. ಸಾಬುದಾನಿನೂ ಚೆನ್ನಾಗಿ ನೆಂದವ್ರಿ. ಈಗ ಈ ಹೆಸರು ಕಾಳು ಒಳಗೆ ನೀರನ್ನು ತಗೋತೀನಿ ರೀ. ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಸಾಬುದಾನಿಯನ್ನೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ. ನೋಡಿ 1 ಬಟ್ಲು ಹೆಸರು ಕಾಳು, ಅರ್ಧ ಬಟ್ಲಾಗಷ್ಟೇ ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರೀ. ನೋಡಿ ಮೆಜರ್ಮೆಂಟನ್ನು ಕರೆಕ್ಟಾಗಿ ಹಾಕ್ರಿ ನೀವು. ನೋಡಿ ಉದ್ದಿನ ಬೇಳೆ ಬೇಡ, ಅಕ್ಕಿ ಬೇಡ, ಅಕ್ಕಿ ಹಿಟ್ಟು ಬೇಡ, ಮೊಸರು ಬೇಡ, ರವೆ ಬೇಡ, ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ರಿ. ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ನಾನು ನೀರನ್ನು ಹಾಕ್ಕೊಂಡು ಫಸ್ಟ್ ಹಾಗೆ ರುಬ್ಕೊಂಡು, ಆಮೇಲೆ 1 ಬಟ್ಲ ಸಣ್ಣ ಕಪ್ಲೆ 1 ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ. ನೋಡಿ ಇದನ್ನು ನಿಮಗೆ ಟೈಮ್ ಇತ್ತಂದ್ರೆ ಒಂದು 2 ಅವರ್ ನೆನೆಸಿಡ್ರಿ. ಇಲ್ಲ ನಮ್ಗೆ ಒಟ್ಟನ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡಿರಿ, ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಸೈಡಿಗೆ ತೆಗೆದಿಡ್ರಿ. ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕ್ರಿ ಇದು. ಈಗ ನೋಡಿ ನಾನು ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಸಣ್ಣ ಬಟ್ಲೆ 1 ಬಟ್ಲಾಗಷ್ಟು ಹುರಿದಿರೋ ಶೇಂಗಾ ಅಂತ ತೊಗೊಂಡಿದ್ದೀನಿ. ಸಿಪ್ಪೆ ಧರಿಸ್ಲೆ ಹಾಕಿದ್ದೀನಿ. ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು, ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು, ಹುರ್ಕೊಂಡ್ಬಿಟ್ಟು ತೊಗೋಬೋದು, ನಡೀತು. ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ 1 ನಿಮಿಷ ಆಗಷ್ಟೇ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು, ಅಂದರೆ ಏನು ಮಾಡೀನಿ ಫ್ರೈ ಮಾಡಿ ತೊಗೊಂಡಿನಿ ಅಷ್ಟೇ. ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಮಾಡಿಕೊಂಡ್ರೆ ಸಾಕ್ರಿ. ಈಗ ಇನ್ನೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 4 ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ. ಅರ್ಧ ಈರುಳ್ಳಿಯನ್ನು ಹಾಕೀನಿ ರೀ. ಸಣ್ಣ ಈರುಳ್ಳಿ ಇದ್ರೆ 1 ಈರುಳ್ಳಿ ಹಾಕಿರಿ. 1 7-8 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟನೆ ಈಗ ಇದನ್ನು ಫ್ರೈ ಮಾಡಿ ತೊಗೋತೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ನೋಡಿ ಈ
ಕಡಲೆ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಒಂದು ಟೊಮ್ಯಾಟೋನ ಹಾಕಿದ್ದೀನಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೂ ಇದನ್ನೇನು ಮಾಡ್ಬೇಕ್ರಿ, ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಇದನ್ನು ನೋಡಿ, ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಸಾಫ್ಟ್ ಆಗಿದೆ. ಒಂದು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು 2 ನಿಮಿಷಗಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಆರ್ಲಿದೆ ನೋಡಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಶೇಂಗಾ. ನೋಡಿ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ಹಾಕೋರಿ. ನಾನು ಗಟ್ಟಿ ಚಟ್ನಿನೇ ಮಾಡ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಸಿಂಪಲ್ ಅದ, ಟೇಸ್ಟಿ ಅದ ರೀ. ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ. ನೋಡಿ ಟೇಸ್ಟಿಯಾಗಿರುವಂಥ ಶೇಂಗಾದ ರೆಡ್ ಚಟ್ನಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋದ್ರೆ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು. ನಾನು ಇದನ್ನು ಇದೇ ರೀತಿ ಗಟ್ಟಿ ಚಟ್ನಿ ಹಾಗೆಯೇ ಇಡ್ತೀನಿ ರೀ. ಈ ಚಟ್ನಿ ರೆಡಿ ಆಗಿದೆ ರೀ. ನೋಡಿ ಅರ್ಧ ಗಂಟೆ ಆಗಿದೆ ರೀ. ನೋಡಿ ಆ ಹಿಟ್ಟನ್ನು ನೆಂದಿರ್ತದೆ ರೀ. ನೋಡಿ ಇಲ್ಲ ನೀವು ಒಂದು 2 ಅವರ್ ಬಿಟ್ರೆ ಅಂದ್ರೆ ಫುಲ್ ಏನಾಗಿರ್ತದೆ ರೀ, ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದೆ ರೀ. ಅದು ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದು ಬಿಟ್ಟರೆ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಟೊಮ್ಯಾಟೋನ ಹಾಕಿದ್ದೀನಿ. ಸಣ್ಣ ಟೊಮ್ಯಾಟೊ ಐತೆ ರೀ, ಬೀಜನ ತೆಗೆದುಬಿಟ್ಟು ಹಾಕಿದ್ದೀನಿ ರೀ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಕ್ಯಾರೆಟ್ ಇದ್ದರೆ ಅದನ್ನು ತುರಿದ್ಬಿಟ್ಟು ಹಾಕಿರಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ಇಲ್ಲ ನಮ್ಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನು ಮಾಡ್ಬೋದು. ಈ ಹಿಟ್ಟಿನೊಳಗೆ ನಾನು 2 ಥರದ್ದು ಮಾಡಿ ತೋರಿಸ್ತೀನಿ. ಫಡ್ಡೂ ಮಾಡಿ ತೋರಿಸ್ತೀನಿ ರೀ, ದೋಸೆನೂ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊರಿ. ಆಲ್ರೆಡಿ ಫಡ್ಡಿನ ಮಡಿಯನ್ನು ಕೈಲಕ್ಕೆ ಇಟ್ಟಿನಿ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕ್ಕೋಬೋದು. ನೋಡಿ ಇದೇನಾದ್ರಿ, ಇದು ನಾನ್ ಸ್ಟಿಕ್ ಫಡ್ಡಿನ ಮಡಿ ಅದ, ಅದರೊಳಗೆ ಬರ್ತಾವತ್ತೇನಿಲ್ಲ. ನೋಡಿ ಒಂದು ಚಿಟಕ್ಕೆ ಲಾಸ್ಟಿಗೆ ಹಾಕೋ ಮುಂದೆ ಸೋಡಾನ ಹಾಕ್ತಾಯಿದ್ದೀನಿ. ಅಂದರೆ ಏನಾಗಬೇಕಿದ್ರೆ ಅದು ಚೆಂದಾಗಿ ಉಮ್ಗೋಯ್ತದೆ ರೀ, ಅಷ್ಟೇ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಬ್ಬಿಣ ಫಡ್ಡಿನ ಸಾಚ ಒಳಗೆ, ಅಂದರೆ ಇದು ಬೀಡಿಂದ ಅಂದ್ರೆ ಅದರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫಡ್ ಬರ್ತಾವಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿರಿ ಒಂದು ಸೈಡ್ ಬೇಯ್ದ್ಮೇಲೆ ತಿರುಗಿಬಿಟ್ಟು ಬೇಯ್ದು. ನೋಡಿರಿ ಫಡ್ಡಿನ ಕಲರ್ ನೋಡ್ರೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಾವತ್ತೆ ಹೇಳಿ. ನೋಡಿ ಇದನ್ನು ಪ್ರೋಟೀನ್ ಇರುವಂಥ ಫಡ್ಡು ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ನೋಡಿ 2 ಸೈಡ್ ಚೆನ್ನಾಗಿ ಬೇಯಲಿ ರೀ. ನೋಡಿ 2 ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಪಡ್ಡ. ಮತ್ತು ಇನ್ನೊಂದನ್ನು ಸಾಫ್ಟ್ ದೋಸೆ ಥರನೂ ಹಾಕಿ ತೋರಿಸ್ತೀನಿ ರೀ. ತುಂಬ ತೆಳುವಲ್ಲ, ಅಂದರೆ ವೆಜಿಟೇಬಲ್ಸ್ ಹಾಕಿದಲ್ಲ ಅದಕ್ಕೆ ಸ್ವಲ್ಪ, ತುಂಬ ದಪ್ಪನೂ ಏನು ಹಾಕಲ್ಲ ನಾನು. ನೋಡಿ ಫಡ್ಡಿನ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬೋದು. ನೋಡಿರಿ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ರಿ, ಅಥವಾ ಈ ರೀತಿ ಮೇಲ್ಗಡೆ ನೀವೇನು ಮಾಡೋದು ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು. ನೋಡಿರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದಾವೆ. ಇಲ್ಲಿ ಮೊಸರನ್ನೂ ಬಳಸಿಲ್ಲ. ನೋಡಿರಿ ದೋಸೆ ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿರ್ತವೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿ ದೋಸೆ ಬರ್ತಾವೆ. ನೋಡಿರಿ 2 ಥರನೂ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ. ನೋಡಿ ನಾನು 2 ದೋಸೆನೂ ಮಾಡ್ಕೊಂಡಿದ್ದೀನಿ, 1 ಸಚ್ಚ ಪಡ್ಡನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚಟ್ನಿಯನ್ನು ಹಾಕೋತೀನಿ. ನೋಡಿರಿ ಇದು ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನೀವು ಕಾಯಿ ಚಟ್ನಿ ಮಾಡ್ಕೋತೀವ್ರಿ ಆ ರೀತಿನೂ ಮಾಡ್ಕೊರಿ. ನೋಡಿ ದೋಸೆ ತೋರಿಸ್ತೀನಿ. ನೋಡಿ ನಿಮ್ಗೆ ಎಷ್ಟು ಸಾಫ್ಟಾಗಿ ಬಂದಾಗುತ್ತೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿರ್ತವೆ. ಬಡ್ಡನ್ನು ಮುರಿದ್ಬಿಟ್ಟು ತೋರಿಸ್ತೇನೆ. ನೋಡಿ ಮುರಿದ್ರಿಂದನೇ ಗೊತ್ತಾ, ಒಂದು ಬಡ್ಡದಿಂದನೇ ಮುರಿ ಹಾಕತ್ತದ ಅಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ, ಬಡ್ಡೂ ಎಷ್ಟು ಸಾಫ್ಟಾಗಿ ಬಂದಾವ ನೋಡಿರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ನೋಡಿ ತುಂಬಾ ಟೇಸ್ಟಿಯಾಗಿದೆ. ಈ ಹೆಸರು ಕಾಳಿನ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೋಡಿ ನಾನು ಸ್ಟೀಮ್ ಮಾಡೋಕ್ಕೆ ಕಡಾಯಲ್ಲಿ ನೀರು ಹಾಕಿಬಿಟ್ಟು ಚಾಣಿಯನ್ನು ತೊಗೊಂಡಿದ್ದೀನಿ. ನೀವು ಡೋಕ್ಲಾ ಪ್ಲೇಟಲ್ಲೂ ಸ್ಟೀಮ್ ಮಾಡ್ಕೋಬೋದು. ಈ ಬಟ್ಲೆ ನಾನಿಲ್ಲಿ 2 ಬಟ್ಲಾಗಷ್ಟ ಹೆಸರು ಕಾಳಿನ ಮೊಳಕೆಯನ್ನು ತೊಗೊಂಡಿದ್ದೀನಿ. ನೋಡಿ 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಇವಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು. ನೋಡಿ ಇವನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಈಗ ನೋಡಿ
ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿನೇ ನಾನೀಗ 5 ನಿಮಿಷ ಸ್ಟೀಮ್ ಮಾಡಿ ತಗೋತೇನೆ ರೀ. ನೋಡಿರಿ ಇವು ಸ್ಟೀಮ್ ಆಗಲಿ ರೀ. ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. 5 ನಿಮಿಷ ಆಗ್ಯದ್ರಿ. ನೋಡಿ ಈಗ ಇವೇನಾಗ್ಯಾವ್ರಿ, ಸ್ಟೀಮ್ ಆಗಿ ಸಾಫ್ಟ್ ಆಗ್ಯಾವ್ರಿ. ಇವು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ್ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ ಇದನ್ನು ತೆಗೆದ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ಆರ್ಲಕ್ಕೆ ಇಡ್ತೀನಿ ರೀ ಇದನ್ನು. ನೋಡಿರಿ ಈಗ ಆರ್ಯದ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನೀಗ ನೀರು ಹಾಕ್ತೇನೆ, ತರಿಯಾಗಿನೇ ಗ್ರೈಂಡ್ ಮಾಡಿ ತೊಗೋಬೇಕ್ರಿ. ನೋಡಿ ನೀರು ಹಾಕಿ ಅಥವಾ ಹಾಕ್ತೇನೆ, ಫೈನ್ ಪೇಸ್ಟ್ ಥರ ಬೇಡ, ಈ ರೀತಿ ತರಿಯಾಗಿನೇ ಗ್ರೈಂಡ್ ಆಗ್ಬೇಕು. ನೋಡಿರಿ ಈಗ ಕರೆಕ್ಟಾಗಿದ್ದು ರೆಡಿ ಆಗಿದೆ. ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ನೋಡಿ ಮೊಳಕೆ ಕಾಳು ಅಷ್ಟನ್ನೇ ತಿನ್ನಂದ್ರೆ ಮಕ್ಕಳು ತಿನ್ನಲ್ಲ. ಈ ರೀತಿ ಮೊಳಕೆ ಕಾಳದಿಂದ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು. ನೋಡಿ ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ಇದ್ದರೆ, ದೊಡ್ಡದಿತ್ತಂದ್ರೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿರಿ. ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಅರ್ಧ ಕ್ಯಾರೆಟ್ ಹೆಲ್ದಿ ಇರಲಿ ಇನ್ನೊಂದು ಸ್ವಲ್ಪ ಅಂತ ಹೇಳಿ ಕ್ಯಾರೆಟನ್ನು ಹಾಕಿದ್ದೀನಿ. ನಿಮ್ಮ ಕಡೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಇಲ್ಲೊಂದು 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಮ ಕಡೆ ಮೊಸರು ಇಲ್ಲಾಂದ್ರೆ ನೀವು ಮೊಸರು ಇರಲೇರ್ದೇನೂ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ನಾನಿಲ್ಲಿ 3 ಹಣ್ಣು ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹೆಸರನ್ನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಬೇರೆ ಖಾರ ಏನು ಹಾಕ್ತಾಯಿದ್ದಿಲ್ಲ. ಇಲ್ಲ ನಮ್ಗೆ ಮೆಣಸಿನ್ಕಾಯಿನೇ ಬೇಡ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕಿ ರೆಡ್ ಚಿಲ್ಲಿ ಪೌಡ್ರನ್ನಾದರೂ 1 ಸ್ಪೂನ್ ಆಗಷ್ಟು ಹಾಕಿ ನಡೀತದೆ. ಒಂದು ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಇದೆಲ್ಲ ಈರುಳ್ಳಿ ಉಪ್ಪು ಅದಿರ್ತದಲ್ಲ ರೀ, ಅದು ನೀರು ಬಿಡ್ತದೆ ಮತ್ತು ಈ ರವೆನೂ ಚೆಂದಂಗೆ ನೆನೀತದೆ ರೀ. ನೋಡಿರಿ ಇಲ್ಲೊಂದು ಸ್ವಲ್ಪ ನಾನು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು, ಮತ್ತು ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲನಾದ್ರೂ ಹಾಕ್ಬೋದು ರೀ, ನಡೀತದೆ. ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಬೋದು. ಆವಾಗಲೇ ಹಾಕಬೇಕಾಗಿತ್ತು, ನಾನು ನೆನಪು ಹಾರಿದ್ದೆ ರೀ. ಈಗ ಹಾಕಿದ್ದೀನಿ. ಈಗ ಮತ್ತು ಇದ್ರ ಜೊತೆ ರವೆ ಏನಾಗಲಿ ರೀ, ಒಂದು ಸ್ವಲ್ಪ ಚೆನ್ನಾಗಿ ನೆನೀಲಿ. ಒಂದು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಇದು ಮಸಾಲೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ. ನೋಡಿ ರವೆ ನೆನಿಬೇಕ್ರಿ ಅದು. ನೋಡಿ 10 ನಿಮಿಷ ಆಗ್ಯದ ರೀ. ನೋಡಿ ಏನಾಗ್ಯದ, ರವೆನೂ ಚೆಂದಂಗೆ ನೆಂದಿರ್ತದೆ ರೀ. ಮತ್ತು ಅದು ಈರುಳ್ಳಿ ಅದೆಲ್ಲ ಏನಾಗಿರ್ತದೆ ರೀ, ನೀರು ಬಿಟ್ಟಿರ್ತದೆ ಅದೆಲ್ಲ. ಈಗ ಇದಕ್ಕಿಲ್ಲ ನಾನು ಬೈಂಡಿಂಗಕ್ಕೆ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು 3 ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನಾನು ಅದು ಹಣ್ಣು ಮೆಣಸಿನ್ಕಾಯಿ ಖಾರ ಅದಾವೆ ರೀ, ಅವು 3 ಮೆಣಸಿನ್ಕಾಯಿ ಅಷ್ಟೇ ಖಾರ ಹಾಕ್ತಾಯಿದ್ದೀನಿ. ನಮಗೆ ಒಟ್ಟನೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಇಲ್ಲಿ 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು. ನೋಡಿ ಈಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈಗ ಇದಕ್ಕೆ ಇವಾಗ ನೀರು ಹಿಡಿಸ್ತದ ಅಂದ್ರೆ ನೀವು ಅಷ್ಟೇ ನೋಡಿ ಆಲ್ರೆಡಿ ಬೈಂಡ್ ಆಗಾಕತ್ತದ. ನೀವೊಂದು 2 ಸ್ಪೂನು 3 ಸ್ಪೂನ್ ಆಗಷ್ಟೇ ನೀರನ್ನು ಇಷ್ಟೇ ಹಾಕಿ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ ಹಿಟ್ಟನ್ನು. ನೋಡಿ ನಾನು ಒಂದು 2 ಸ್ಪೂನ್, ಇಲ್ಲ ನಿಮಗೆ ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಹಾಕೋಷ್ಟು ನೀರನ್ನು ಹಾಕೋರಿ. ನಾನು ನೀರನ್ನು ಹಾಕೊಂಡು ನೋಡಿ ಮೆತ್ತಗನೇ ತುಂಬ ಗಟ್ಟಿಯಾಗಿನೂ ಏನು ಕಲಿಸ್ಬೇಡ್ರಿ. ಸ್ವಲ್ಪ ಈ ರೀತಿ ನೋಡಿರಿ, ನಾನು ತೋರಿಸ್ತೀನಿ. ಈ ರೀತಿ ಸಾಫ್ಟಾಗಿನೇ ಇರ್ಬೇಕ್ರಿ ಅವಾಗ. ನೋಡಿ ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿರಿ ನಾನು ಕಟ್ಲೆಟನ್ನು ಮಾಡ್ತಾಯಿದ್ದೀನಿ. ಹೆಸರು ಕಾಳಿನ ಮೊಳಕೆ ಕಾಳಿನ ಕಟ್ಲೆಟನ್ನು ಮಾಡ್ತಾಯಿದ್ದೀನಿ. ನೋಡಿ ಕಟ್ಲೆಟ್ ಅಂದ್ರೂ ತುಂಬ ದಪ್ಪಾಗಿ ತಟ್ಟಬಾರ್ದು, ಯಾವಾಗೂ ಟೇಸ್ಟ್ ಚೆನ್ನಾಗತ್ತೋದಿಲ್ಲ ಅದು. ನೋಡಿ ಆದಷ್ಟು ತೆಳುವಾಗಿನೇ ಇದನ್ನು ತಟ್ಕೋಬೇಕ್ರಿ. ನೋಡಿ ಅಷ್ಟೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತೆಳುವಾಗಿನೇ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿ ಬೆಳಗ್ಗೆ ಈ ರೀತಿ ಅಂದ್ರೆ ಮೊಳಕೆ ಕಾಳು ರೆಡಿನೇ ನೀವು ಮಾಡಿ ಇಟ್ಕೊಂಡಿದ್ರಂದ್ರೆ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಒಮ್ಮೆಲೆ ಒಂದು 5 ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಬೋದು. ಇಲ್ಲ ನಮ್ಗೆ ಹೊಟ್ಟೆಗೆ ಎಣ್ಣೆ ಬೇಡ, ಕಡಿಮೆ ಎಣ್ಣೆಯಲ್ಲಿ ಅಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡ್ಬೋದು. ನಾನು ಕಡಿಮೆ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನಲ್ರಿ, ಅದಕ್ಕೆ ನಾನು ಇದನ್ನು ಶಾಲೋ ಫ್ರೈ ಮಾಡಿ ತೋರ್ಸಕ್ಕಿದ್ದೀನಿ. ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಈಗ ಒಂದು 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ನೋಡಿ ಇದನ್ನು ಈಗ ಬೇಯಿಸ್ಬಿಟ್ಟು ತೊಗೊಳೋಣ್ರಿ. ಇಲ್ಲ ನಮ್ಮ ಕಡೆ ಕ್ಯಾರೆಟ್ ಇಲ್ಲ ಅಂದ್ರೆ ನೀವು ಕ್ಯಾರೆಟನ್ನು ಸ್ಕಿಪ್ ಮಾಡಿ
ಬರೀ ಈರುಳ್ಳಿ ಕೊತ್ತಂಬರಿ ಕರಿಬೇವು ಅಷ್ಟನ್ನು ಹಾಕ್ಬೋದು ರೀ, ನಡೀತದೆ ನೋಡಿ. ಈಗ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಇಲ್ಲಿ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ, ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಮತ್ತು ಕಡಿಮೆ ಎಣ್ಣೆ ಬಳಸಿ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳಿಂದ ಮಾಡೋ. ಈಗ ಹೊರಗಡೆ ಹೋಗಿ ತಂದು ಮಾಡುವಂಥದ್ದಂತೂ ಏನೂ ಇಲ್ಲ ರೀ. ಹೆಸರು ಕಾಳಂತೂ ಇದ್ದೇ ಇರ್ತಾವೆ, ಅವ್ನ ಮೊಳಕೆ ಬರೆಸಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ರೀ. ನೋಡಿ ಆ ರವೆಯಿಂದ ಹೊರಗಡೆ ಕ್ರಿಸ್ಪಿನೂ ಇರ್ತದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿರ್ತವೆ ನೋಡಿರಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಎಳ್ಳನ್ನು ನೋಡಿರಿ, ಎಳ್ಳದಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಎರಡು ಸೈಡ ಚೆನ್ನಾಗಿ ಬೇಯ್ದವ ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಇದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಹೊರಗಡೆ ಲೇಯರ್ ಆ ರವೆದಿಂದ ಕ್ರಿಸ್ಪಿಯಾಗಿರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಇವು ಮೊಳಕೆ ಕಾಳದಿಂದ ಮಾಡಿರುವ ಕಟ್ಲೆಟ್ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ರೀ ನೋಡಿ. ಎಲ್ಲನೂ ಅಷ್ಟು ಚೆನ್ನಾಗೇ ಬಂದವ ನೋಡಿರಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೆನೂ ತೋರಿಸ್ತೀನಿ ನೋಡಿ. ಎಲ್ಲ ಮಸಾಲೆ ಇರ್ತದೆ, ಇದನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿಯೇ ಬಂದವು ನೋಡಿರಿ. ಭಾಳ ತುಂಬ ಗಟ್ಟಿನೂ ಕಲಿಸ್ಬೇಡ್ರಿ. ನಿಮಗೆ ನೀರು ಹಿಡಿಸ್ತಿತ್ತಂದ್ರೆ ನೀವು ಅಷ್ಟೇ ಒಂದೊಂದು ಸ್ಪೂನು ಈ ರೀತಿ ಹಾಕೊಂಡ್ಬಿಟ್ಟು ನೋಡಿರಿ. ಏನು ನೋಡಿರಿ, ಬಿಸಿ ಬಿಸಿ ಇವನ್ನ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು. ನೀವು ಮಯೋನೀಸ್ ಇಷ್ಟ ಅಂದ್ರೆ ತಿನ್ನಿರಿ. ನಾನಂತೂ ಮಯೋನೀಸ್ ಯಾರಿಗೂ ತಿನ್ನಂತ ಹೇಳೋದಿಲ್ಲ, ಅದು ಹೆಲ್ದಿ ಅಲ್ಲ ಅಂತ ಹೇಳಿ. ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು ನೋಡಿ. ತುಂಬಾ ಟೇಸ್ಟ್ ಇರ್ತದೆ. ಇಲ್ಲ ಏನೂ ಬೇಡ ಅಂದರೆ ನೀವು ಮೊಸರು ಜೊತೆ ತಿನ್ನಿರಿ, ಇನ್ನೂ ಹೆಲ್ದಿ ಇರ್ತದೆ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೊಳಕೆ ಕಾಳಿನ ಕಟ್ಲೆಟು ರೆಡಿ ಆಗ್ಯಾವ್ರಿ. ಈ ಮೊಳಕೆ ಕಾಳಿನ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ದಿನಾಲು ಒಂದೇ ಥರ ಬ್ರೇಕ್ಫಾಸ್ಟ್ ತಿಂತಿರ್ತೀರಿ, ಈ ರೀತಿನೂ ಹೊಸತರವಾಗಿ ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್. ಈ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ ರೀ. ಇನ್ನು ಕಡಲೆ ಬೀಜ ಅಂತಲೂ ಕೆಲವರು ಕರೀತಾರೆ. 1 ಸ್ಪೂನ್ ಆಗೋಷ್ಟು ಪುಟಾಣಿಯನ್ನು ಹಾಕ್ತಾಯಿದ್ದೀನಿ, ಕೆಲವರು ಹುರುಗಡ್ಲೆನಂತೂ ಕರೀತಾರೆ. ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತದೆ ರೀ. ನಾನಿಲ್ಲೊಂದು 8ರಿಂದ 9 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 4ರಿಂದ 5 ಮೆಣಸಿನ್ಕಾಯನ್ನೇ ಹಾಕಿರಿ. ನಾನು ಬೇರೆ ಯಾವುದೇ ರೀತಿ ಖಾರ ಹಾಕ್ತಾಯಿಲ್ಲ, ಅದೇ ಖಾರನೇ. ಒಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ರೀ. ಹಸಿ ಕೊಬ್ಬರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದು ಇಲ್ಲಾಂದ್ರೆ ನೀವು ಒಣ ಕೊಬ್ಬರಿನಾದರೂ ಹಾಕಿರಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಇಷ್ಟೇನೇ ಇರಲಿ, ಸ್ಕಿಪ್ನೂ ಮಾಡಿಬಿಡ್ರಿ, ಕಡಿಮೆನೂ ಹಾಕಬೇಡ್ರಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ರೀ. ನೀವು ಬೇಕಂದರೆ ಇದರಲ್ಲಿ 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ನೋಡಿ. ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟ ಗ್ರೈಂಡ್ ಆದರೆ ಸಾಕ್ರಿ. ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ, ನಾನು ಆಮೇಲೆ ಯೂಸ್ ಮಾಡ್ತೇನೆ. ಈಗ ಒಂದು ಕುಕ್ಕರಿಗೆ ನಾನು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ. ಸಾಸಿವೆ ಜೀರಿಗೆ 2 ಫ್ರೈ ಆಗಲಿ ರೀ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ದೊಡ್ಡದಿದ್ರೆ ಅರ್ಧ ಹಾಕ್ರಿ. ಸ್ವಲ್ಪ ಕರಿಬೇವು ಸೊಪ್ಪು, ಈರುಳ್ಳಿಯನ್ನು ಬೇಯಿಸ್ಕೊತೀನಿ. ಈರುಳ್ಳಿ ಸಾಫ್ಟ್ ಆಗಲಿ ನೋಡಿ. ಈಗ ಈರುಳ್ಳಿ ಬೇಯ್ದಾವ್ರಿ. ಇದಕ್ಕೊಂದು ಸ್ವಲ್ಪ ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯಲ್ಲಿ ಹಾಕ್ರಿ. ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ. ಆ ಅರಿಶಿಣನೂ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ. ಅರಿಶಿಣನೂ ಈಗ ಫ್ರೈ ಆಗಿದೆ ರೀ. ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡೋದು. ಅದನ್ನು ಸ್ವಲ್ಪ ಕ್ಯಾರೆಟ್ ಹಾಕಿದ್ಮೇಲೆ ಬೇಯಿಸ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ನಾನು ಹೈ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ತಾ ಇದ್ದೀನಿ ನೋಡಿ. ಟೊಮೆಟೊ ತುಂಬಾ ಏನು ಬೇಯಿಸಲ್ಲ ನಾನು. ಇಲ್ಲಿ ನಾನು 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನೀವು ನೆನೆಸ್ಬಿಟ್ಟು ಹಾಕ್ಬೋದು, ಅಥವಾ ಡೈರೆಕ್ಟಾಗಿ ಹಾಗೇ ಹೆಸರು ಕಾಳು ತೊಳೆದ್ಬಿಟ್ಟು ಹಾಕ್ಬೋದು, ನಡೀತದೆ. ಹೆಸರು ಕಾಳಂತೂ ಬೇಗನೆ ಕೊಯ್ತದೆ. ಆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆ ಹೆಸರು ಕಾಳು, ಈರುಳ್ಳಿ, ಟೊಮ್ಯಾಟೊ ಮತ್ತು ಈ ರುಬ್ಕೊಂಡಿರುವಂಥ ಮಸಾಲೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಒಂದು 2 ನಿಮಿಷ ಬೇಯಿಸ್ಕೊತೀನಿ ರೀ. ಅಂದ್ರೆ ಆ ಹಸಿ ರುಬ್ಬಿರೋ ಮಸಾಲೆ ಎಲ್ಲ ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆಮೇಲೆ ನಾನು ನೋಡೋಣ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ನೋಡ್ಕೊಂಡು ಹಾಕೋರಿ. ಗ್ರೇವಿ ನಿಮ್ಗೆ ಹೆಂಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ. ನಾನೀಗ 1 ಗ್ಲಾಸನ್ನು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ, ಇನ್ನೊಂದು ಅರ್ಧ ಗ್ಲಾಸ್ ಆಗಷ್ಟು ಹಾಕಿದ್ದೀನಿ. ನಾನು 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ ರೀ.
ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿ ನಾನು ಹೈ ಫ್ಲೇಮಲ್ಲೇ 3 ಸೀಟಿಯನ್ನು ತೊಗೋತೀನಿ. ಹೆಸರು ಕಾಳಂತೂ ಬೇಗನೆ ಕುದೀತದೆ. ನೋಡಿ ಕುಕ್ಕರ್ ಸೀಟಿ ಬಂದದೀಗ. ನೋಡಿ ಚೆನ್ನಾಗಿ ಕುದೈತೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಮಸಾಲೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಂದ್ರೆ ಈಗ ತಣ್ಣೀರು ಆ್ಯಡ್ ಮಾಡಿಬಿಡ್ರಿ, ಬಿಸಿನೀರನ್ನೇ ಹಾಕೋರಿ ಮತ್ತು ಉಪ್ಪನ್ನು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿ ಆಗಿರುವಂಥ ಹೆಸರು ಕಾಳು ಪಲ್ಯ ಅಂತಿರೋ, ಹೆಸರು ಕಾಳು ಕರಿ ಅಂತಿರೋ ರೆಡಿ ಆಗ್ಯದ ರೀ. ಇದು ರೊಟ್ಟಿ, ಚಪಾತಿ, ಅನ್ನ, ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಒಂದೇ ಥರದ ಹೆಸರು ಕಾಳು ಪಲ್ಯ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿನಿ. ಈ ಹೆಸರು ಕಾಳನ್ನು ರಾತ್ರಿನೇ 2 ಬಾರಿ ತೊಳೆದ್ಬಿಟ್ಟು ನೆನೆಸಿ ತೊಗೊಂಡಿನಿ. ಹೆಸರು ಕಾಳು ನೆನೆಯೋಕೆ ಒಂದು 8 ಅವರ್ ಆದರೂ ಬೇಕು. ಮತ್ತು ಹೆಸರು ಕಾಳನ್ನು ತುಂಬಾ ಪ್ರೋಟೀನ್ ಇರುವಂಥದ್ದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಹೆಸರು ಬೇಳೆಗಿಂತ ಹೆಸರು ಕಾಳಿನಿಂದ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೀ. ಇದನ್ನೀಗ ತರಿಯಾಗಿ ನೀರು ಹಾಕ್ತೇನೆ, ಗ್ರೈಂಡ್ ಮಾಡ್ಕೋತೇನೆ ರೀ. ತುಂಬ ಫೈನ್ ಪೇಸ್ಟ್ ಮಾಡಬೇಡ್ರಿ. ನೋಡಿ ಈ ಥರ ಚಿಕ್ಕ ಸಣ್ಣ ಹೆಸರು ಕಾಳು, ಅದು ನೆಂದಿರೋ ಹೆಸರು ಕಾಳಿನ ಪೀಸ್ ಕಾಣ್ತಿರ್ಬೇಕು ನೋಡಿರಿ. ಅದೇ ರೀತಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ರೀ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ ಈಗ ಇದೇ ಪಾತ್ರೆಗನ್ನು ಹಾಕೊಂಡ್ರಿ. ಫೈನ್ ಪೇಸ್ಟ್ ಮಾಡಬೇಡ್ರಿ. ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟನೆ ತಗೋರಿ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಮ ಕಡೆ ಕಸೂರಿ ಮೆಂತಿ ಇಲ್ಲಾಂದ್ರೆ ನೀವು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ, ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಿ 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 5 ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಖಾರ ನೀವು ನೋಡ್ಕೊಂಡು ಹಾಕೋರಿ. ಅಥವಾ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ ಇಲ್ಲಿ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಈರುಳ್ಳಿ ತಿನ್ನಲ್ಲ ಅಂದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು 1 ಸ್ಪೂನ್ ಆಗಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಇರ್ತಾವಲ್ರಿ, ಆ ಉಪ್ಪಿನಕಾಯಿ ರಸವನ್ನು ಹಾಕ್ತಾ ಇದ್ದೀನಿ. ಆ ಹಸಿ ಹೆಸರು ಕಾಳು ಸ್ವಲ್ಪ ಏನೋ ಒಂಥರ ಮದ ಫ್ಲೇವರ್ ಇರ್ತದೆ ರೀ, ಆ ಫ್ಲೇವರ್ ಕಡಿಮೆ ಆಗ್ತಾಯಿದೆ. ಆ ಸಾಸಿವೆ ಎಣ್ಣೆ, ಸಾಸಿವೆ ಬೀಜ ಸ್ವಲ್ಪ ಹುಳಿ ಫ್ಲೇವರ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಕಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. 2 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ, ಆ ಮಸಾಲೆ ಎಲ್ಲ ಏನಾಗಲಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ ಈಗ ಇದು ಮಿಕ್ಸ್ ಆಗಿದ್ರೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿ ತಗೋತೀವೋ ಅದೇ ರೀತಿ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿದ್ದೀನಿ. ನಾನು ತುಂಬ ಗಟ್ಟಿ ಏನು ಕಲಿಸೋದಿಲ್ಲ. ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ಲ ಸಾಫ್ಟಾಗಿ ಅದೇ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ. ನೋಡಿ ಸ್ವಲ್ಪ ತರಿಯಾಗಿ ಹೆಸರು ಕಾಳನ್ನು ಅರಿಯೋದ್ರಿಂದ ಅದು ತಿನ್ನೋ ಒಂದು ಬಾಯಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಆ ಹೆಸರು ಕಾಳು ಬಾಯಲ್ಲಿ ಸಿಗಬೇಕ್ರಿ, ಅದು ಒಂಚೂರು ನೋಡಿ. ಈಗ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ರಿ. ಈ ಹಿಟ್ಟು ಒಂದು 5 ನಿಮಿಷ ಮುಚ್ಚಿಡ್ತೀನಿ, ತೆಗೆದು ನೆನೆಲಿ ಅಷ್ಟೇ ಸಾಕ್ರಿ. ಇದಕ್ಕೊಂದು ಟೇಸ್ಟಿಯಾಗಿರುವಂಥ ರಾಯ್ತ ಅನ್ನ ಮಾಡ್ತೀನಿ ರೀ. ತುಂಬ ಏನು ಮೆತ್ತಗಾಗಬೇಡ, 5 ನಿಮಿಷ ನೆನೆದ್ರೆ ಸಾಕ್ರಿ ಇದು. ಈಗ ಇದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ ರೀ. ಇದಕ್ಕೆ ರಾಯ್ತ ಮಾಡ್ಕೊತೀನಿ. ರಾಯ್ತಾಕ್ಕೆ ನೋಡಿ ನನಗೆ 2 ಬಟ್ಲಾಗಷ್ಟು ಮೊಸರು, ಸಪ್ಪಗಿರೋ ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ ಅವೆಲ್ಲ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು ರೀ. ನೋಡಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಇದಕ್ಕೊಂದು ಸ್ವಲ್ಪನೇ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ. ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದರೆ ನೀವು ಸಕ್ಕರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿನ್ರಿ. ಒಗ್ಗರಣೆ ಹಾಕೋದ್ರಿಂದ ರಾಯ್ತಾ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ನೋಡಿ. ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ.
ಟೇಸ್ಟಿಯಾಗಿರುವಂಥ ರಾಯ್ತ ರೆಡಿ ಆಗಿದೆ. ಇದನ್ನು ಹೀಗೇನೂ ಸರ್ವ್ ಮಾಡ್ಬೋದು, ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಸ್ಪ್ರಿಂಕಲ್ ಮಾಡ್ಬೋದು. ಇಲ್ಲ ನಮ್ಗೆ ಖಾರ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನಡೀತದೆ, ಬರೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕೋರಿ. ಈಗ ಇದನ್ನು ಸೈಡಿಗೆ ಇಡನ್ರಿ. ಹಿಟ್ಟನ್ನು ನೆಂದಿರ್ತದೆ. ನಾನು ಪರಾಠನ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೋಡಿ ಹಿಟ್ಟನ್ನು ಮೆತ್ಕಾಗ ಆಲ್ರೆಡಿ ಫಸ್ಟು ಮೆತ್ಗನೆ ಕಲಿಸ್ಕೊಂಡಿದ್ದೆ, ತುಂಬ ಗಟ್ಟಿಗೇನು ಕಲಿಸ್ಕೊಂಡಿದ್ದೆ. ನೋಡಿ ಪರಾಠ ಅಂದರೆ ಸ್ವಲ್ಪ ದಪ್ಪ ಬರ್ತಾವೆ, ಅದಕ್ಕಂತ ಹೇಳಿ ನಾನು ನೋಡಿದ್ದೀನಿ ನಿಮ್ಗೆ ದೊಡ್ಡ ದೊಡ್ಡ ಸೈಜದನ್ನೇ 2 ಉಳ್ಳಿಗಳನ್ನ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಒಂದು ದಪ್ಪ ಪರಾಠನೂ ಮಾಡಿ ತೋರಿಸ್ತೀನಿ, ಇಲ್ಲ ಅಂದ್ರೆ ನೀವು ಇನ್ನೊಂದು ತೆಳುವಾಗಿನೂ ಲಟ್ಸ್ಕೊಬೋದು. ಅದೇ ರೀತಿಯೂ 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ಆಗ್ತಲ್ಲ ಆ ರೀತಿನೂ ಮಾಡ್ಕೊರಿ ನೀವು. ನೋಡಿ 2 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ ಈ ರೀತಿ ಲಟ್ಸ್ಕೊತೀನಿ ನೋಡಿ. ಈ ರೀತಿ ಫಸ್ಟ್ ಒಂದು ದಪ್ಪಾಗಿನ ಲಟ್ಸ್ಕೋಬೇಕ್ರಿ. ಇಲ್ಲ ಅಂದ್ರೆ ನೀವು ಸ್ಕ್ವೇರ್ ಶೇಪ್ದಲ್ಲಿ, ಟ್ರ್ಯಾಂಗಲ್ ಶೇಪ್ದಲ್ಲಿ ಆ ರೀತಿಯೂ ಪರಾಠ ಮಾಡ್ತಾರೆ, ಆ ರೀತಿಯೂ ಮಾಡ್ಕೋಬೋದು. ಇದೇ ರೀತಿ ಅಂತೇನಿಲ್ಲ, ನಿಮಗೆ ಯಾವ ರೀತಿ ಈಸಿ ಆಗ್ತಿದ್ರೆ ಆ ರೀತಿ ನೀವು ಪರಾಠನ ಲಟ್ಟಿಸ್ಬಿಟ್ಟು ತೊಗೊರಿ. ನೋಡಿ ಫಸ್ಟ್ ಈ ರೀತಿ ಲಟ್ಟಿಸ್ಬಿಟ್ಟು ನೋಡಿ ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಒಳಗಡೆ ಎಣ್ಣೆ ಹಚ್ಚಬೇಕಾಗಿತ್ತು, ನಾನು ಮರ್ತಿದ್ದೀನಿ. ಒಂಚೂರು ಎಣ್ಣೆ ಹಚ್ಕೊಡ್ರಿ. ನೋಡಿ ಈ ರೀತಿ ನೋಡಿರಿ, ಈ ರೀತಿ ಏನು ಮಾಡ್ಬೇಕ್ರಿ ಅದನ್ನು ನೋಡಿ ಸುತ್ಕೋತ ಹೋಗಿ ನೋಡಿ ಈ ರೀತಿ ಏನು ನೋಡಿ ಫೋಲ್ಡ್ ಮಾಡಿ ಜಸ್ಟ್ ಇದು ಮಾಡಿ ಮತ್ತು ಹಿಟ್ಟು ಹಚ್ಚಿ ಪದ್ರ ಬಿಡ್ತದೆ ರೀ ಅಷ್ಟೇ. ನೋಡಿ ಮತ್ತು ಹಿಟ್ಟು ಹಚ್ಚಿ ಸಾವಕಾಶಾಗಿನೇ ಭಾರ ಹಾಕ್ಲಾರ್ದಂಗೆ ಲಟ್ಸೋದು ಅಷ್ಟೇ ರೀ. ಇಲ್ಲ ನಮ್ಗೆ ಯಾವುದೇ ರೀತಿ ಬೇಡ ಹಾಗೆ ನೀವು ಲಟ್ಸ್ಕೋತೀವಿ ಅಂದ್ರೆ ಆ ರೀತಿ ನಾ 2 ರೀತಿಯಲ್ಲಿ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನಿಮಗೆ ಯಾವ ರೀತಿ ಈಸಿ ಆಗ್ತೈತೆ ನೀವು ಅದೇ ರೀತಿನೇ ಲಟ್ಸಿ. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಇನ್ನೊಂದು ರೀತಿಯೂ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಅಂದರೆ ಇನ್ನೊಂದು ರೀತಿ ಒಂಟು ಪದರ ಹಾಕಿನೇ ತೆಳುವಾಗಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಅದಕ್ಕೆ ನೀವು ಈರುಳ್ಳಿ ಹಾಕಿದ್ರೂ ಸಣ್ಣದಾಗಿನೇ ಕಟ್ ಮಾಡಿ ಹಾಕ್ರಿ, ದಪ್ಪ ಕಟ್ ಮಾಡೋಕೆ ಹಾಕಬೇಡಿ. ನೋಡಿ 2 ರೀತಿ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಆಲ್ರೆಡಿ ತೆವೆಯನ್ನು ಕಾಯ್ಲಿಕ್ಕಿಟ್ಟೆ. ನೋಡಿ ಈ ರೀತಿ ಒಂಟು ಪದರಾಗಿ ತೆಳುವಾಗಿನೂ ಲಟ್ಸ್ಕೋಬೋದು ನೀವು ಇದನ್ನು. ನೋಡಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳನ್ರಿ. ನೋಡಿ ನಿಮಗೆ ಯಾರು ಅಥವಾ ನಿಮ್ಗೆ ಸ್ಕ್ವೇರು ಟ್ರಯಾಂಗಲ್ ಶೇಪ್ ಪರಾಠ ಇಷ್ಟ ಅಂದ್ರೆ ಆ ರೀತಿನೂ ಲಟ್ಸ್ಕೋರಿ ನೀವು. ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದದ ಪರಾಠ. ಇನ್ನೊಂದು 2 ನಾನು ಲಟ್ಟಿಸ್ಬಿಟ್ಟು ಲಟ್ಸೀನಿ, ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಪರಾಠನ ಲಟ್ಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಪರಾಠ. ನೋಡಿ ಎಷ್ಟು ಸಾಫ್ಟಾಗಿ ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿ. ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ನೀವು ಇದನ್ನು ತಿನ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಪ್ರೋಟೀನ್ ಇರುವಂಥ ರೆಸಿಪಿಯನ್ನು ಇದರ ಜೊತೆ ಟೇಸ್ಟಿಯಾಗಿರುವಂಥ ಈ ರಾಯ್ತ ಅಂತೂ ಬೆಸ್ಟ್ ಕಾಂಬಿನೇಷನ್. ಇಲ್ಲ ಮಕ್ಕಳು ತಿಂತಿದ್ರೆ ಇದನ್ನು ಸಾಸ್ ಜೊತೆನೂ ತಿನ್ಬೋದು ರೀ. ಅಥವಾ ಹೆಸರು ಕಾಳದಿಂದ ಮತ್ತು ನೀವು ಯಾವ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ರೀ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಪರಾಠ ರೆಡಿ ಆಗಿದೆ ರೀ. ಈ ಹೆಸರು ಕಾಳು ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ. ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನೋಡಿ ಕುಕ್ಕರ್ಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ತೊಳೆದು ಇಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ರೀ. 2 ಸ್ಪೂನ್ ಆಗಷ್ಟೇ ಚೆನ್ನಾಗಿ ಬೇಳೆ. ನೋಡಿ ನೀವು ನೆನೆಸ್ಬಿಟ್ಟು ಹಾಕ್ಬೋದು, ನಡೀತದೆ. 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ, 2 ಸ್ಪೂನ್ ಆಗಷ್ಟೇ ತೊಗರಿಬೇಳೆನ ಹಾಕಿದ್ದೀನಿ ರೀ ನಾನು. ಎಲ್ಲ ಬೇಳೆಗಳನ್ನ ತೊಳೆದ್ಬಿಟ್ಟು ಹಾಕಿದ್ದೀನಿ ರೀ ನಾನು ಇದಕ್ಕೆ ನೋಡಿ ಸ್ವಲ್ಪ ಹಸಿ ಶುಂಠಿ, 1 ಈರುಳ್ಳಿಯನ್ನು ಹಾಕಿದ್ದೀನಿ ರೀ ನಾನು. ದಪ್ಪಾಗಿನೇ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ 3 ಮೆಣಸಿನ್ಕಾಯಿನ ಹಾಕಿದ್ದೀನಿ, 3 ಟೊಮ್ಯಾಟೋವನ್ನು ಹಾಕಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಗೆ ಸಿಪ್ಪೆ ಧರಿಸ್ಲೇ ಹಾಕಿದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು. ನೋಡಿ 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, 1 ಸ್ವಲ್ಪ ಅರಿಶಿನ, 1 ಸ್ಪೂನ್ ಆಗಷ್ಟೇ ಎಣ್ಣೆ.
ಈಗ ಇದಕ್ಕೆ ಬಿಸಿ ನೀರನ್ನು ಹಾಕೊಂಡಿದ್ದೀನಿ ರೀ, ತುಂಬ ಬಿಸಿನೂ ಅಲ್ಲ ನೋಡಿರಿ, ಸ್ವಲ್ಪ ಕಾಯ್ದಿರುವ ನೀರನ್ನೇ ಹಾಕೊಂಡಿದ್ದೀನಿ ರೀ. ನೋಡಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 3 ಸೀಟಿನ ತಗೋತೀನಿ ರೀ. ನೋಡಿ ಕುಕ್ಕರ್ ಬರಲಿರಿ, ಸೀಟಿ ಬಂದು ನಾನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಎಲ್ಲ ಬೇಳೆಗಳು ಚೆನ್ನಾಗಿ ಕುದ್ದಾವ ನೋಡಿರಿ, ಬೇಳೆ ಕಾಳೆಲ್ಲನೂ. ನೋಡಿ ಇದಕ್ಕೆ ಉಪ್ಪು ಕಡಿಮೆ ಅನ್ಸಕತ್ತದ್ರಿ, ಇನ್ನೊಂದು ಚೂರನೇ ಉಪ್ಪನ್ನು ಹಾಕ್ತಿದ್ದೀನಿ. ನೋಡಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ. ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ತುಪ್ಪ, ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಇಂಗನ್ನು ಹಾಕೊಂಡಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ನೋಡಿ ಎಣ್ಣೆ ಬೇಡ ಅಂದರೆ ಇದನ್ನು ಕಂಪ್ಲೀಟಾಗಿ ನೀವು ತುಪ್ಪದಲ್ಲಿನೇ ಮಾಡ್ಕೋಬೋದು. ಈಗ ಈ ಒಗ್ಗರಣೆಯನ್ನು ಹಾಕೊಂಡ್ರಿ. ನೋಡಿ ಈಗ ಒಗ್ಗರಣೆಯನ್ನು ನಾವು ಮಿಕ್ಸ್ ಮಾಡೋಣ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ದಾಲ್ ರೆಡಿ ಆಗಿದ್ರಿ. ಇದನ್ನು ನೀವು ಅನ್ನ ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ಇವತ್ತು ಅಡುಗೆ ಮಾಡೋಕ್ಕೆ ಬೇಜಾರಾಗಿತ್ತು, ಏನೂ ಮಾಡೋಕ್ಕೆ ಒಲ್ಲಾಗಿತ್ತು, ಅದಕ್ಕೆ ಈ ರೀತಿ ಹೆಲ್ದಿ ಟೇಸ್ಟಿಯಾಗಿರುವಂಥ ದಾಲ್ ಮಾಡಿಕೊಂಡು ಅನ್ನವನ್ನು ಮಾಡಿಕೊಂಡೆ, ಅಥವಾ ನೀವು ಜೀರಾ ರೈಸನ್ನು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ತುಪ್ಪ ಹಾಕ್ಕೊತಿದ್ದೀನಿ ರೀ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇದನ್ನು ನೀವು ಬಿಸಿ ಚಪಾತಿ ಜೊತೆನೂ ದಾಲ್ನಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಸಿಂಪಲ್ಲು ಫಟಾಫಟ್ ಮಾಡ್ಕೊಳ್ಳೋಂಥ ಟೇಸ್ಟಿಯಾಗಿರೋಂಥ ಮಿಕ್ಸ್ ಬೇಳೆ ದಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ರೀ. ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು. 1 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಒಂದು 5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಖಾರ ಇಷ್ಟ ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಬೋದು. ಇಲ್ಲಾಂದರೆ ನೀವು ಕಡಿಮೆ ತಿನ್ನೋರಿದ್ರೆ ಒಂದು 3 ಮೆಣಸಿನ್ಕಾಯಿನ ಮಾತ್ರ ಹಾಕಿರಿ. ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು ಹಾಕಿ. ನಾನಿಲ್ಲಿ 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಈ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಬೇಡಂದ್ರೆ ಎಣ್ಣೆನೂ ಹಾಕ್ಬೋದು. ಅದನ್ನು ಮಿಕ್ಸ್ ಮಾಡೋಣ. ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿನೇ ನಾನು 4 ಸೀಟಿಯನ್ನು ತಗೋತೀನಿ ರೀ. ಈಗ ನೋಡಿ 4 ಸೀಟಿ ಆದಮೇಲೆ ಕುಕ್ಕರು ಬಂದದ ರೀ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಾಳು ತುಂಬಾ ಚೆನ್ನಾಗಿ ಕುದ್ದದ ರೀ. ನೋಡಿ ಎಷ್ಟು ಈಸಿಲಿ ಸ್ಮ್ಯಾಶ್ ಆಗತ್ತೈತೆ ಅಂದ್ಬಳಕ ಚೆನ್ನಾಗಿ ಕುದ್ದದ್ರಿ. ಇದನ್ನು ನಾನು ಕಡಗೋಲದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ನೀವು ಸ್ಮ್ಯಾಶರ್ಲೇನು ಮಾಡ್ಕೋಬೋದು. ನೋಡಿ ಇಷ್ಟ ಆದರೆ ಸಾಕ್ರಿ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ. ಈಗ ಒಂದು ಕಡಾಯಿಗೆ ನನಗೆ 2 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆನ ಹಾಕ್ಬೋದು, ಅಥವಾ ಎಣ್ಣೆಲೂ ಮಾಡ್ಕೋಬೋದು. 1/4 ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ. ಇವೆಲ್ಲನೂ ಫ್ರೈ ಆಗಲಿ ರೀ. ಮೆಂತ್ಯ ಕಾಳು ಕೆಂಪಗಾಗಲಿ ರೀ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಫ್ಲೇವರ್ಗಾಗಿ ಹಿಂಗನ್ನು ಹಾಕ್ತಾಯಿದ್ದೀನಿ. ಇವು 3 ಫ್ರೈ ಮಾಡೋಣ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸೋಣ ರೀ. ಅದರ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕು ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಈಗ ಇದು ಕರೆಕ್ಟಾಗಿ ಸಾಫ್ಟ್ ಆಗಿದೆ ರೀ. ಇನ್ನೊಂದು ಚಿಟಿಕೆ ಅರಿಶಿನ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಹಾಕೋದ್ರಿಂದ ಕಲರು ಚೆನ್ನಾಗಿ ಬಿಡ್ತದೆ ರೀ. ಈಗ ನಾನು ಈ ಕುದಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡೋಣ್ರಿ. ನಾನು ಇದೇ ಪಾತ್ರೆಗೆ 1 ಗ್ಲಾಸ್ ಆಗಷ್ಟು 1 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿ ಮಾಡ್ಕೊರಿ. ಆರದ ಮೇಲೇನು ಇದು ತುಂಬಾ ಗಟ್ಟಿ ಆಗ್ತಿರ್ತದೆ ರೀ. ಈಗ ಇದು ಕುದಿ ಬರಲಿ ರೀ. ನೋಡಿ ಈಗ ಚೆನ್ನಾಗಿ ಕುದಿ ಬಂದದ ರೀ. ನಾನು ಕರೆಕ್ಟಾಗಿ ಕುದ್ದದ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಲಾಸ್ಟಿಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ.
ಈಗ ಬಿಸಿ ಬಿಸಿ ಹೆಸರು ಕಾಳು ಪಲ್ಯ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬಿಸಿ ಬಿಸಿ ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಇನ್ನೊಂದು ಸ್ವಲ್ಪ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರು ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.